ಅಲ್ಲಲ್ಲ, ಈಗ ನಾನು ಕೇಳೋದು ಗೋಪಾಲ್ ಅವರೇ, ಒಂದು ಪ್ರಶ್ನೆ ಏನಂದ್ರೆ, ಅಕ್ರಮ ಕಟ್ಟಡದಲ್ಲಿ ವಸತಿ ಪ್ರದೇಶಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಿಮ್ಮಲ್ಲಿ ಲೈಸೆನ್ಸ್ ಅನ್ನ ಅಲ್ಲಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ನಾನು ಅರ್ಜಿನಲ್ಲಿ ಕೊಡಬೇಕಾದ್ರೆ ಪ್ರತಿಯೊಂದನ್ನು ನಮೂದನೆ ಮಾಡಿ ಕೊಟ್ಟಿದ್ದೀನಿ, ಉಲ್ಲೇಖ ಮಾಡಿದ್ದೀನಿ. ನಾನೇನು ಒಬ್ಬೊಬ್ಬರಿಗೆ ಒಂದೊಂದು ಲೆಟರ್ ಕೊಡೋದಕ್ಕೆ ಆಗೋದಿಲ್ಲ. ಅನಧಿಕೃತವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಟ್ಯಾಕ್ಸ್ ಅನ್ನು ವಂಚನೆ ಮಾಡಿ ಯಾವುದೇ ರೀತಿಯಾದಂತಹ ಪರವಾನಗಿಯನ್ನು ಪಡೆಯದೆ ಆ ವಸತಿ ಒಂದು ಜಾಗದಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಅಧಿಕಾರಿಗಳು ಎಷ್ಟು ಶಾಮೀಲಾಗಿದ್ದೀರಾ ಅಂತ ನಾನು ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದನ್ನು ನೀವು ನಮ್ಮ ಸಾಹೇಬರು ಬರ್ತಾರೆ, ಸಾಹೇಬ್ ಮುಖಾಂತರ ನೀವು ಕೇಳಬೇಕು. ಸೊ ಅದಕ್ಕೆ ನೀವು ಹೇಳೋ ಪ್ರಕಾರ ನೀವು ತಗೊಂಡಿಲ್ಲ, ಸಾಹೇಬ್ರು ಇಸ್ಕೊಂಡವ್ರೆ ಅಂತನಾ? ಈಗ ಅರ್ಜಿಯನ್ನ ನಾವು ಟಪಾಲು ಕೊಟ್ಟಂತ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಏನನ್ನ ಕೇಳಿ, ದಯವಿಟ್ಟು ಕೇಳಿ, ಫಸ್ಟ್ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ. ಅರ್ಜಿಯಲ್ಲಿ ನಾವ್ ಏನನ್ನ ಉಲ್ಲೇಖ ಮಾಡಿದೀವಿ ಅಂತ ಅಂದ್ಬಿಟ್ಟು ಓದುವಂತ ಕರ್ತವ್ಯ ಯಾರ್ದು? ಟಪಾಲಿಗೆ ಒಬ್ಬ ಅರ್ಜಿದಾರ. ಸರ್ ಒಂದು ನಿಮಿಷ, ಟಪಾಲಿಗೆ ದಯವಿಟ್ಟು ನನ್ನ ಪ್ರಶ್ನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಟಪಾಲ್ನಲ್ಲಿ ಒಬ್ಬ ಅರ್ಜಿದಾರ ಅರ್ಜಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ಇಲಾಖೆಗೆ ಸಂಬಂಧಪಡ್ತದೆ ಅದು ನೀವು ವಿಂಗಡಣೆ ಮಾಡಿಕೊಂಡು ಇದಕ್ಕೆ ಏನ್ ಕ್ರಮ ಜರುಗಿಸಬೇಕು ಅಥವಾ ಹಿಂಬರ ಕೊಡಬೇಕು ಅನ್ನೋದನ್ನ ನಿಮ್ಮ ಇಲಾಖೆಯಿಂದ ನಗರಸಭೆಯಿಂದ ನಮಗೆ ಕೊಡಬೇಕು. ನಾವು ಟಪಾಲು ಕೊಡೋ ಕೆಲಸ ಅಷ್ಟೇನೆ. ಇಲ್ಲ ಅಂತಂದ್ರೆ ಹೇಳಿ, ಪ್ರತಿಯೊಂದು ಇಲಾಖೆ ಸಪ್ರೇಟ್ ಆಗಿ ನೀವು ಬರವಣಿಗೆ ಕೊಡ್ಬೇಕಾ ಅಂತಂದ್ರೆ ಹೇಳಿ, ನಾವು ಸಪ್ರೇಟ್ ಆಗಿ ಕೊಡ್ತೀವಿ. ಅಲ್ಲಿ ಯಾವ ಇಲಾಖೆಗೆ ಏನಾಗಿದೆ ಎಲ್ಲ ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ. ಬಹುದೊಡ್ಡ ಭ್ರಷ್ಟಾಚಾರದ ಇಲಾಖೆ ಅಂತ ಹೇಳಿದ್ರೆ ನೆಲಮಂಗಲದ ನಗರಸಭೆ. ಸಾಕಷ್ಟು ವಿಚಾರಗಳಲ್ಲಿ ನಗರಸಭೆ ಮಾತಿಗೆ ಬರ್ತಾನೆ ಇರುತ್ತೆ. ಕಳೆದ 2-3 ದಿನಗಳ ಹಿಂದಷ್ಟೇ ರೀಜನಲ್ ಕಮಿಷನರ್ನಿಂದ ಕೂಡ ಇಲ್ಲಿ ದಾಳಿ ನಡೆಸಲಾಗಿತ್ತು. ಅಕ್ರಮ ಖಾತೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರಿನ ಆಧಾರದ ಮೇರೆಗೆ ಈ ಒಂದು ನಗರಸಭೆಗೆ ಅಲ್ಲಿನ ವರಿಷ್ಠ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಅದರಂತೆ ಇಲ್ಲೊಂದು ದಾಖಲೆಯನ್ನು ತೋರಿಸ್ತಾ ಇದ್ದೇನೆ, ಸ್ವತಃ ನಾವೇ ಕೊಟ್ಟಂಥ ದಾಖಲೆ ಇದು. ಇದರಲ್ಲಿ ಅನಧಿಕೃತವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆದಿರೋದಿಲ್ಲ. ಹಾಗೆ ಇಲಾಖೆಗೆ ಟ್ಯಾಕ್ಸನ್ನು ಕೂಡ ಮೋಸ ಮಾಡಿರ್ತಾರೆ. ಇಂಥ ಹಲವಾರು ವಿಚಾರಗಳನ್ನು ಅರ್ಜಿಯ ಮೂಲಕ ಲಿಖಿತ ರೂಪದಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ರು ಕೂಡ ಈಗಾಗಲೇ 3 ತಿಂಗಳು ಕಳೆದಿದೆ. ಆದರೂ ಕೂಡ ಅಧಿಕಾರಿಗಳು ಇದಕ್ಕೆ ಒಂದು ಹಿಂಬರಹ ಕೊಡುವಂಥದ್ದಾಗಲಿ ಅಥವಾ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸುವಂಥ ಕೆಲಸಕ್ಕಾಗಲಿ ಮುಂದಾಗ್ತಾ ಇಲ್ಲ. ಇದರಲ್ಲಿ ಎದ್ದು ಕಾಣ್ತಾ ಇದೆ ಇವರು ಎಷ್ಟು ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆ ಅನ್ನೋದು. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ, ಏನಾಯಿತು ಅಂತ ಕೇಳೋಣ, ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಸರ್ ನಮಸ್ಕಾರ, ಗೋಪಾಲ್ ಅವರೇ. ಸರ್ ನಮಸ್ತೆ. ಈ ಒಂದು ಅರ್ಜಿ ಕೊಟ್ಟು ಸುಮಾರು 3 ತಿಂಗಳಾಯಿತು. ಇದುವರೆಗೂ ಸಹ ತಾವು ಯಾವುದೇ ರೀತಿಯಾದ ಕಾನೂನು ರೀತಿ ಕ್ರಮಕ್ಕಾಗಲಿ ಅಥವಾ ಹಿಂಬರಕ್ಕಾಗಲಿ ಏನು ಮಾಡಿಲ್ಲ. ನೋಡ್ತೀನಿ ಸಮಸ್ಯೆ ಏನು ಹೇಳಿ ನಿಮ್ಗೆ? ಎಲ್ಲ ಕೆಲಸ ಮಾಡಕ್ಕೆ ಏನು ಸಮಸ್ಯೆ ಹೇಳಿ? ಮುಂಜಿನ ತಾಯ್ತಿರೋಣ ಅಲ್ಲ, ಈಗ ಮಾತಾಡಿ ಸರ್, ಪರವಾಗಿಲ್ಲ ಮಾತಾಡಿ. ಏನಾಯ್ತು ಹೇಳಿ ಸರ್? ನೋಡ್ತೀನಿ, ತಡೀರಿ ಸಾಗಳ. ಅಲ್ಲ ನೋಡ್ತೀನಿ ಅಲ್ಲ ಸರ್, ಯಾಕೆ ಏನು ಸಮಾಚಾರ, ಏನು ಎಷ್ಟು ಭ್ರಷ್ಟಾಚಾರ? ನೀವೇನ ಕಾಸಿಸ್ಕೊಂಡಿದ್ದಾರೆ ಇರ್ತವ? ಯಾವ ಕಾಸಿಸ್ಕೊಂಡವ ಮೇಲೆ ಅವ್ರು ಅತಿಕ್ರಮವಾಗಿ ಆಯ್ತು. ಅಲ್ಲ, ಅತಿಕ್ರಮವಾಗಿ ಒಂದು ಬಾರನ್ನ ಕಟ್ಟಿದ್ದಾರೆ. ಬಾರ್ ಪರವಾನಗಿ ತಗೊಂಡಿಲ್ಲ, ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಈ ಒಂದು ವಿಚಾರದಲ್ಲಿ ಇಲಾಖೆಗೆ ಮೋಸ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಕ್ಕೆ ತಂದರೂ ಸಹ ತಾವು ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ತಾವು ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದೀರಾ, ಈ ಮಾಲೀಕರ ಹತ್ರ ತಾವು ಹಣವನ್ನು ಪಡ್ಕೊಂಡಿದ್ದೀರಾ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆ ನೋಡ್ತೀನಿ ಮಾತಾಡಿ, ಏನಾಯ್ತು ಹೇಳಿ? 3 ತಿಂಗಳಿಂದ ಕೊಟ್ಟುವಂತ ಅರ್ಜಿಗೆ ಏನಂತ ಹೇಳಿ ಈಗ ಹೇಳಿ, ಇಲ್ಲಿ ಮಾತಾಡಿ ಇರೋಣ. ಆಯ್ತು, ನೋಡ್ತೀನಿ, ಮಾತಾಡಿ ಸರ್. ಅಲ್ಲ ಏನಾಯ್ತು ವಿಚಾರ ಹೇಳಿ. ವಿಚಾರ ಏನು, ಎಲ್ಲಿಗೆ ಬಂದಿದೆ ಅದನ್ನ ಈಗ 5 ನಿಮಿಷ ದಯವಿಟ್ಟು ಹೇಳಿ. 5 ನಿಮಿಷ ಇರಿ ಸರ್. ನಾವು ಎಷ್ಟು ನಾವು ಅನುಸರಿಸೋದು, ಮಾಧ್ಯಮದವರಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಸಾಮಾನ್ಯ ಜನಗಳ ಕಥೆ ಏನಾಗಬೇಕಿಲ್ಲ. ಈಗ ಗೋಪಾಲ್ ಅವರು ಮಂಜುನಾಥ್ ಅನ್ನುವಂತಹ ಒಬ್ಬ ಸರ್ಕಾರಿ ನೌಕರರ ಮೇಲೆ ಆಗ್ತಾ ಇರುವಂಥದ್ದು ಈ ಒಂದು ವಿಚಾರ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮಂಜುನಾಥ್ ಅವರ ಬಳಿ ಸಹ ನಾವು ಬಂದಿರುವಂಥದ್ದು. ಮಂಜುನಾಥ್ ಅವರು ನಮ್ಮ ಮುಂದಿನಲ್ಲಿದ್ದಾರೆ. ಮಂಜುನಾಥ್ ಅವರು ಈ ವಿಚಾರವಾಗಿ ಏನು ಮಾತಾಡ್ತಾರೆ ಅಂತ ಹೇಳೋಣ. ಸರ್, ಮಂಜುನಾಥ್ ಅವರು ಕಳೆದ 2 ತಿಂಗಳು ಹಿಂದೆ ಒಂದು ಲಿಖಿತ ರೂಪದಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ. ಅದರ ವಿರುದ್ಧವಾಗಿ ಯಾವ ಕ್ರಮವನ್ನು ತಗೊಂಡಿದ್ದೀರಾ,
ಯಾವುದೂ ಮಾಹಿತಿ ಕೊಡ್ತಾ ಇಲ್ಲ. ಒಂದು ಹಿಂಬರಹ ಕೊಡಿ ಅಂದ್ರೆ ಅದನ್ನು ಕೊಡ್ತಾ ಇಲ್ಲ. ಯಾಕೆ ಸರ್, ಏನಾಗಿದೆ? ನಾವು ಈಗ ನೀವು ಕೊಟ್ಟಿದ್ರಲ್ಲ, ನೀವು ಕೊಟ್ಟಿದ್ದು ನಾವು ಅವ್ರಿಗೆ ನಾವು ಮತ್ತೆ ಟ್ಯಾಕ್ಸ್ ಕಟ್ಟಿದ್ದೀರಾ ಇಲ್ವ ಅಂತ ನಾವು ಒಂದು ಕೊಟ್ಟಿದ್ದೀವಿ ನೋಟಿಸು. ಈಗ ಅವರು ಕಟ್ಟಿದ್ರೆ ರಸೀದಿ ಕಳಿಸಿದ್ದಾರೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಕೊಟ್ಟ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀವಿ ಏನು ಮಾಡಿದ್ದಾರೆ ಅಂತ. ಅಲ್ಲ ಸರ್, ಇದನ್ನ ಈ ಒಂದು ಬೆಳವಣಿಗೆಗೆ ಇಷ್ಟು ಹೇಳೋದಕ್ಕೆ ನೀವು 3 ತಿಂಗಳ ಸಮಯ ಬೇಕಾ? ಮಾಧ್ಯಮದವರು ಒಂದು ಲಿಖಿತ ರೂಪದಲ್ಲಿ ಒಂದು ಅರ್ಜಿಯನ್ನು ಕೊಡ್ತೀವಿ ಅಂತ ಹೇಳಿದಾಗ ನೀವು ಮಾಧ್ಯಮದವರಿಗೆ ಈ ರೀತಿಯಾದಂಥ ಸ್ಪಂದನೆಯನ್ನು ನೀಡ್ತಿದ್ದೀರಾ ಅಂದರೆ ಸಾರ್ವಜನಿಕರ ಜೊತೆಯಲ್ಲಿ ಯಾವ ರೀತಿಯಾದ ವರ್ತನೆಯನ್ನು ಮಾಡ್ತೀರಾ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆ ಇಷ್ಟು ದಿವಸ 2-3 ತಿಂಗಳು ಬೇಕಾ? ಆ ಥರ ಏನಿಲ್ಲ. ಈಗ ಸೆನ್ಸಸ್ ಇದೆ, ಎಲ್ಲ ಇದೆ, ಒಂದ್ರ ಮೇಲೆ ಒಂದು ಥರ ಜಾಸ್ತಿ ಇದೆ. ಅದರಿಂದ ಇದು ಸ್ಪಾಟ್ಗೆಲ್ಲ ಹೋಗಿ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕು. ಅವೆಲ್ಲ ರೆಡಿ ಮಾಡಿಟ್ಟಿದ್ವಿ, ಕೊಡ್ತೀವಿ ಈಗ. ಸರ್ ಅಲ್ಲ, ಸೆನ್ಸಸ್ ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು ಸರ್? ಸೆನ್ಸಸ್ ಪ್ರಾರಂಭ ಆಗಿ 15ರಿಂದ 20 ದಿವಸ ಆಗಿದೆ. ನಾವು ನಿಮಗೆ ಲಿಖಿತ ರೂಪದಲ್ಲಿ ಅರ್ಜಿಯನ್ನು ಕೊಟ್ಟು 3 ತಿಂಗಳಾಗಿದೆ. 3 ತಿಂಗಳು ಆದ್ರೂ ಸಹ ತಾವು ಕೆಲಸವನ್ನ ಮಾಡ್ತಿಲ್ಲ. ಯಾಕೆ? ನೀವು ಅವ್ರ ಕಾಸಿಸ್ಕೊಂಡಿದ್ದೀರಾ? ಅಲ್ಲ, ಅವ್ರ ಮಾಲೀಕರ ಕಾಸಿಸ್ಕೊಂಡಿದ್ದೀರಾ? ನೀವು ಆ ಬಾರ್ ಮಾಲೀಕರ ಏನಾರ ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದೀರಾ? ಲಂಚ ತಗೊಂಡಿದ್ದೀರಾ? ಯಾಕೆ ಮಾಡ್ತಾ ಇಲ್ಲ ನೀವು ಕೆಲಸನ? ನಾವು ಹೇಳಕ್ಕಾಗಲ್ಲ. ನಾನೇನು ಹೇಳೋದ? ನೀವೇ ಎಲ್ಲ ಮಾತಾಡ್ತಾ ಇದ್ರಲ್ಲ, ನೀವೇ ಎಲ್ಲ ಮಾತಾಡ್ತಾ ಇದ್ರಲ್ಲ. ಅಲ್ಲ, ಮಾತಾಡ್ತಾ ಇದ್ರ ಕೆಲಸ ಯಾಕೆ ಮಾಡ್ತಿಲ್ಲ ನೀವು? ಕೆಲಸ ಮಾಡ್ತಾ ಇದೀವಿ, ನಮ್ಮಂಗೆ ಮಾಡಿ ನಾವು ಮಾಡ್ತಾ ಇದೀವಿ. ಕೆಲಸ ಮಾಡ್ತಾ ಇರೋದಕ್ಕೆ ಇದೇ ಸುಮ್ಮನೆ ಕೂತಿದ್ದೀವ? ನೋಡ್ತಾ ಇದ್ದೀರಾ ಜನ ಪಬ್ಲಿಕ್ ಎಷ್ಟಿದೆ ಅಂತ? ಅಲ್ಲ ಸರ್, ಇವೆಲ್ಲ ಪಬ್ಲಿಕ್ ಬಂದಿರೋದು 15-20 ದಿವಸದ ಕೆಲಸ. ಇದು ನಾವು ಕೊಟ್ಟು 3 ತಿಂಗಳಾಯ್ತು. 3 ತಿಂಗಳಿಂದ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರೋದು. ನಿಮ್ಗೆ 15-20 ದಿವಸ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿಲ್ಲ. 3 ತಿಂಗಳಿಂದ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರೋದು. ಸೈನ್ ಕೊಟ್ಟಿದ್ದೀನಿ ಸರ್. ಅಲ್ಲಿ ಅವ್ರು ನನಗೆ ಅರ್ಜಿ ಕೊಟ್ಟಾಗ ನಾನು ಸೈನ್ ಕೊಟ್ಟಿದ್ದೀನಿ. ಅಲ್ಲಿ ಕೇಸ್ ವರ್ಕರ್ ಕಳಿಸಿದ್ದೀನಿ ನೋಡಿ. ನಾನು ಯಾವಾಗ ತಗೊಂಡಿದ್ದೀನಿ, ನಾನು ಯಾವ್ದು ಪುಟಪ್ ಮಾಡ್ಕೊಟ್ಟಿದ್ದೀನಿ ಅಂತ ಅಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಅಲ್ಲ, ಪುಟಪ್ ಮಾಡೋದಲ್ಲ ಸರ್, ತಾವೊಬ್ಬ ಅಧಿಕಾರಿ ಇದು ಏನು ಕ್ರಮ ಜರುಗಿಸಿದ್ರೆ ಅಂತ ಬೇಕಲ್ಲ. ಅವರು ಟೈಪ್ ಮಾಡಿ ಕೊಡ್ಬೇಕು ನಮ್ಗೆ ಲೆಟ್ರ್ ಅವ್ರಿಗೆ ಇಶ್ಯೂ ಮಾಡೋದಕ್ಕೆ. ನಾನು ಬರೀ ಕೊಟ್ಟು ಬರೋದು ಅಷ್ಟೇ. ಕೇಸ್ ವರ್ಕರ್ ರೆಡಿ ಮಾಡಿ ಕೊಡ್ಬೇಕು ನಮಗೆ. ಗೋಪಾಲ್ ಅಂತ ಕೇಳಿ, ಗೋಪಾಲ್ ಸ್ವಾಮಿ ಅಲ್ಲ ಗೋಪಾಲ್ ಅಂತ ಅವ್ರು ಕೇಳೋಣ. ಸೊ ವೀಕ್ಷಕರೇ, ಈಗ ಮಂಜುನಾಥ್ ಅವರು ಹೇಳೋ ಪ್ರಕಾರ ಕೇಸ್ ವರ್ಕರ್ ಗೋಪಾಲ್ ಅವರಿಗೆ ಇವರು ಎಲ್ಲ ದಾಖಲೆಗಳನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಅವರು ಮತ್ತೆ ಅದನ್ನು ವಾಪಸ್ ಇವ್ರ ಹತ್ರ ಕಳಿಸ್ಕೊಟ್ಟಿಲ್ಲ ಅನ್ನೋಂಥ ಆರೋಪವನ್ನು ಗೋಪಾಲ್ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಗೋಪಾಲ್ ಅವ್ರು ತಗೋಣ, ಗೋಪಾಲ್ ಏನು ಹೇಳ್ತಾರೆ ನೋಡೋಣ. ಸೊ ವೀಕ್ಷಕರೇ, ಈಗ ನಾವು ಕೇಸ್ ವರ್ಕರ್ ಗೋಪಾಲ್ ಅವರ ಕಚೇರಿಯ ಒಂದು ಜಾಗಕ್ಕೆ ಬಂದಿರುವಂಥದ್ದು. ಸರ್, ಇವಾಗ ಮಂಜುನಾಥ್ ಅವ್ರ ಹತ್ರ ನೀವು ಕರ್ಕೊಂಡು ಹೋದ್ರಿ. ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ನಾನು ಎಲ್ಲ ದಾಖಲೆಗಳನ್ನು ಏನು ನಾನು ಕಾನೂನುಬದ್ಧವಾಗಿ ಮಾಡಬೇಕು ಮಾಡಿ ಸಹಿ ಮಾಡಿ ಗೋಪಾಲ್ ಅವರು ಕೊಟ್ಟಿದ್ದೀನಿ. ಕೇಸ್ ವರ್ಕರ್ ಗೋಪಾಲ್ ಅವರು ನಮ್ಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ, ನಮಗೆ ಅದು ಮತ್ತೆ ವಾಪಸ್ ಕೊಟ್ಟಿಲ್ಲ, ಹಂಗಾಗಿ ನಾನೇನು ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ನೀವೇನು ಹೇಳ್ತೀರಾ? ರಿಸಿಪ್ಟ್ ಕೊಟ್ಟಿಲ್ಲ ಇನ್ನಣ, ಈ ಸಮಯ ಕೊಡ್ತೀನಿ ಇನ್ನೂ ಕೊಟ್ಟಿಲ್ಲ ತಂದು. ಆ ಕೊಟ್ಟಿದ ತಕ್ಷಣ ನಾನು ಇದು ಮಾಡ್ತೀನಿ ನಿಮಗೆ. ನೋಡಪ್ಪ ಏನು ಕೊಟ್ಟವನು ಇಲ್ಲೇ ಬಿಡೋಣ. ನೀನು ನೋಡೋಣ ಏನು ಬರಲ್ಲ ಹೇಳಿ ನೀವು. ಮಾರೋಣ ಆಯ್ತು, ಈಸ್ಕೊಡ್ತೀನಿ ಕೊಟ್ಟವಂತಲ್ಲ ಈಸ್ಕೊಂಡು. ಅಲ್ಲಲ್ಲ, ಈಗ ನಾನು ಕೇಳೋದು ಗೋಪಾಲ್ ಅವರೇ, ಒಂದು ಪ್ರಶ್ನೆ ಏನಂದ್ರೆ, ಅಕ್ರಮ ಕಟ್ಟಡದಲ್ಲಿ ವಸತಿ ಪ್ರದೇಶಗಳಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಿಮ್ಮಲ್ಲಿ ಲೈಸೆನ್ಸ್ ಅನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಬೇಕು. ಅಲ್ಲಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ನಾನು ಅರ್ಜಿನಲ್ಲಿ ಕೊಡಬೇಕಾದ್ರೆ ಪ್ರತಿಯೊಂದನ್ನು ನಮೂದನೆ ಮಾಡಿ ಕೊಟ್ಟಿದ್ದೀನಿ, ಉಲ್ಲೇಖ ಮಾಡಿದ್ದೀನಿ. ನಾನೇನು ಒಬ್ಬೊಬ್ಬರಿಗೆ ಒಂದೊಂದು ಲೆಟರ್ ಕೊಡೋದಕ್ಕೆ ಆಗೋದಿಲ್ಲ. ನಾವು ಟಪಾಲಲ್ಲಿ ಒಂದು ಎಲ್ಲ ವಿಚಾರಗಳನ್ನ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿರ್ಬೇಕಾದ್ರೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಒಂದು ಅಧಿಕೃತವಾದಂಥ ಯಾವುದೇ ರೀತಿಯ ಪರವಾನಗಿ ತಗೊಳ್ಳದೆ ಅನಧಿಕೃತವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಟ್ಯಾಕ್ಸ್ ಅನ್ನು ವಂಚನೆ ಮಾಡಿ ಯಾವುದೇ ರೀತಿಯಾದಂತಹ ಪರವಾನಗಿಯನ್ನು ಪಡೆಯದೆ ಆ ವಸತಿ ಒಂದು ಜಾಗದಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಅಧಿಕಾರಿಗಳು ಎಷ್ಟು ಶಾಮೀಲಾಗಿದ್ದೀರಾ ಅಂತ ನಾನು ನೇರವಾಗಿ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದನ್ನು ನೀವು ನಮ್ಮ ಸಾಹೇಬ್ರು ಬರ್ತಾರೆ, ಸಾಹೇಬ್ ಮುಖಾಂತರ ನೀವು ಕೇಳಬೇಕು. ಸೊ ಅಲ್ಲಿಗೆ ನೀವು ಹೇಳೋ ಪ್ರಕಾರ ನೀವು ತಗೊಂಡಿಲ್ಲ, ಸಾಹೇಬ್ರು ಇಸ್ಕೊಂಡವ್ರೆ ಅಂತನಾ? ಕಾಸು ಸಾಹೇಬ್ರಿಗಲ್ಲ, ನೀವು ಕಾಸು ವಿಚಾರಣೆ ಬಂದಿಲ್ಲ. ಇದ್ರ ಬಗ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಲೈಸೆನ್ಸ್ ಬಾರ್ ಲೈಸೆನ್ಸ್ ಕೊಟ್ಟದ್ದು ಯಾರು ಅವನಿಗೆ ಇದು ಮಾಡ್ಬೇಕು, ಕೇಳಬೇಕು. ಹೆಲ್ತ್ ಶಿಕ್ಷಣಲ್ಲಿ ಕೇಳಿ ಅದ್ರ ಬಗ್ಗೆ. ಅದಕ್ಕೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಬೇಕಾದ್ರೆ ಸಪ್ರೇಟ್ ಆಗಿ ನಿಮ್ಗೊಂದು ಲೆಟರ್ ಟಪಾಲ್ ಕೊಡಬೇಕು. ರೆವಿನ್ಯೂ ಸೆಕ್ಷನ್ ಇಲ್ಲಿ ಕೇಳಿ, ಅಲ್ಲಲ್ಲ ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ, ಲೈಸೆನ್ಸ್ ವಿಚಾರವಾಗಿ ಅವ್ರಿಗೆ ಸಪ್ರೇಟ್ ಒಂದು ಅರ್ಜಿಯನ್ನು ಕೊಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಪ್ರೇಟ್ ಅರ್ಜಿ ಕೊಡಬೇಕು, ಕಮಿಷನರ್ ಸಾಹೇಬರಿಗೆ ಸಪ್ರೇಟ್ ಅರ್ಜಿಯನ್ನು ಕೊಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಒಂದರಲ್ಲಿ ಬರ್ಕೊಟ್ರೆ ನೀವು ಅದಕ್ಕೆ ನೀವು ಯಾವುದೇ ರೀತಿಯಾದ ಆಕ್ಷನ್ ತಗೊಳ್ಳಲ್ಲ ಅಥವಾ ಹಿಂಬರಹ ಕೊಡಲ್ಲ ಅಂತ ನೀವು ಹೇಳ್ತಾ ಇರೋದು. ಕಂದಾಯ ಶಾಖೆಯಲ್ಲಿ ಬರೀ ನೀವು ತೆರಿಗೆ ಪಾಸ್ ಬಗ್ಗೆ ಮಾತಾ ಕೇಳಿದ್ರೆ ಅದನ್ನ ಕೊಡ್ತೀನಿ ನಾನು. ಇಲ್ಲಿ ಒಂದು ನಿಮಿಷ ಓದಿ, ಇಲ್ಲಿ ನೋಡಿ. ಅಲ್ಲಲ್ಲ, ಕಾರ್ಯಾಲಯದಿಂದ ಪರವಾನಗಿಯನ್ನು ಪಡೆದಿದ್ದಾರೆಯೇ ತೆರಿಗೆ ಶಿಕ್ಷಣ ಕೇಳಬೇಕು, ಅದನ್ನ ತಾಂತ್ರಿಕ ಶಾಖೆ ಕೇಳಬೇಕು ಸಮಯ. ಈಗ ಅರ್ಜಿಯನ್ನ ನಾವು ಟಪಾಲು ಕೊಟ್ಟಂತ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಏನನ್ನ ಕೇಳಿ, ದಯವಿಟ್ಟು ಕೇಳಿ, ಫಸ್ಟ್ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ.
ಅರ್ಜಿಯಲ್ಲಿ ನಾವ್ ಏನನ್ನ ಉಲ್ಲೇಖ ಮಾಡಿದೀವಿ ಅಂತ ಅಂದ್ಬಿಟ್ಟು ಓದುವಂತ ಕರ್ತವ್ಯ ಯಾರ್ದು? ಟಪಾಲಿಗೆ ಒಬ್ಬ ಅರ್ಜಿದಾರ ಸರ್, ಒಂದ್ ನಿಮಿಷ, ಟಪಾಲಿಗೆ ಸರ್, ದಯವಿಟ್ಟು ನನ್ನ ಪ್ರಶ್ನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಟಪಾಲ್ನಲ್ಲಿ ಒಬ್ಬ ಅರ್ಜಿದಾರ ಅರ್ಜಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ಇಲಾಖೆಗೆ ಸಂಬಂಧಪಡ್ತದೆ ಅದು ನೀವು ವಿಂಗಡಣೆ ಮಾಡ್ಕೊಂಡು ಇದಕ್ಕೆ ಏನ್ ಕ್ರಮ ಜರುಗಿಸಬೇಕು ಅಥವಾ ಹಿಂಬರ ಕೊಡಬೇಕು ಅನ್ನೋದನ್ನ ನಿಮ್ಮ ಇಲಾಖೆಯಿಂದ ನಗರಸಭೆಯಿಂದ ನಮಗೆ ಕೊಡಬೇಕು. ನಾವು ಟಪಾಲು ಕೊಡೋ ಕೆಲಸ ಅಷ್ಟೇನೆ. ಇಲ್ಲ ಅಂತಂದ್ರೆ ಹೇಳಿ, ಪ್ರತಿಯೊಂದು ಇಲಾಖೆಗೆ ಸಪ್ರೇಟ್ ಆಗಿ ನೀವು ಬರವಣಿಗೆ ಕೊಡ್ಬೇಕಾ ಅಂತಂದ್ರೆ ಹೇಳಿ, ನಾವು ಸಪ್ರೇಟ್ ಆಗಿ ಕೊಡ್ತೀವಿ. ಅಲ್ಲಿ ಯಾವ ಇಲಾಖೆಗೆ ಏನೇನು ಎಲ್ಲ ಕೊಡ್ತೀವಿ. ನಾನು ತೆರಿಗೆ ಪೌಸ್ ಬಗ್ಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ಯಾವತ್ತು ಕೊಡ್ತೀರಾ? ಈಗ ಕೊಡ್ತೀನಿ, ಒಂದು ಅರ್ಧ ಗಂಟೆ. ಸೊ ವೀಕ್ಷಕರೇ, ಇದಿಷ್ಟು ನಗರಸಭೆಯ ಬಹಳ ದೊಡ್ಡ ಭ್ರಷ್ಟಾಚಾರದ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳಲ್ಲಿ ಈಗಾಗಲೇ ನಗರಸಭೆ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆ ಅನ್ನೋದಕ್ಕೆ ಸಾಬೀತಾಗಿದೆ. ಸಾಕಷ್ಟು ಲೋಕಾಯುಕ್ತ ದಾಳಿಗಳು ಸಹ ನಡೆದಿದೆ. ಅದ್ರ ಜೊತೆಯಲ್ಲಿ ಕಳೆದ 2-3 ದಿವಸಗಳ ಹಿಂದಷ್ಟೇ ಒಂದು ಏನು ರೀಜನಲ್ ಕಮಿಷನರ್ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟಿಂದ ಉನ್ನತ ಅಧಿಕಾರಿಗಳು ಬಂದು ಇಲ್ಲಿ ಖಾತೆಯನ್ನು ಅಕ್ರಮವಾಗಿ ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರಿನ ಆಧಾರದ ಮೇಲೆ ದಾಖಲಾತಿ ಪರಿಶೀಲನೆಗಳನ್ನು ಮಾಡಿದ್ರು. ಆದರೆ ನಾವು ಮಾಧ್ಯಮದವರು ಕೊಟ್ಟಂತಹ ಲಿಖಿತ ರೂಪದಲ್ಲಿ ಕೊಟ್ಟಂತಹ ಒಂದು ಸಮಸ್ಯೆಗೆ ಇದುವರೆಗೂ ಸಹ ಇಲ್ಲಿನ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ. ಕಳೆದ 3 ತಿಂಗಳಿಂದ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಯಾವ ಮಟ್ಟದ ಒಂದು ಸ್ಪಂದನೆಯನ್ನು ನೀಡ್ತಾರೆ ಇಲ್ಲಿನ ಅಧಿಕಾರಿಗಳು ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ಅವರು ಸಹ ಇಲ್ಲಿ ಏನು ಕಚೇರಿನಲ್ಲಿ ಇಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕಮಿಷನರ್ ಅವರು ಬಂದಂಥ ಸಂದರ್ಭದಲ್ಲಿ ಕಮಿಷನರ್ ಅವರು ನೇರ ಪ್ರಶ್ನೆ ಮಾಡೋಣ, ಇದಕ್ಕೆಲ್ಲ ಏನು ಯಾರು ಅನ್ನೋದನ್ನ ಕೇಳೋಣ. ಇದು ಭ್ರಷ್ಟಾಚಾರದಲ್ಲಿ ಯಾರು ತೊಡಕೊಂಡಿದ್ದಾರೆ, ಯಾಕೆ ಇಲ್ಲಿನ ಅಧಿಕಾರಿಗಳು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಿ ಅನಧಿಕೃತವಾಗಿ ಅಕ್ರಮವಾಗಿ ವಹಿವಾಟು ನಡೆಸುವಂತಹ ವ್ಯಕ್ತಿಗಳಿಗೆ ಇವರು ಶ್ರೀರಕ್ಷೆಯಾಗಿ ನಿಂತಿದ್ದಾರಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳನ್ನು ಸಹ ನಾವು ಪೌರಾಯುಕ್ತರಾದಂತಹ ಗಂಗಾಧರ್ ಅವರನ್ನ ನೇರವಾಗಿ ಕೇಳ್ತಾ ಹೋಗೋಣ. ಸ್ನೇಹಿತರೆ, ಈಗ ನಗರಸಭೆಯ ಪೌರಾಯುಕ್ತರು ಆದಂತಹ ಗಂಗಾಧರು ಸಹ ಕಚೇರಿಯಲ್ಲಿ ಬಂದಿರುವಂಥದ್ದು. ಆ ವಿಚಾರವನ್ನು ಅವ್ರ ಏನು ಚರ್ಚೆ ಮಾಡ್ತಾ ಏನು ಆಗಿದೆ, ಯಾಕೆ ಇಷ್ಟೊಂದು ಉದಾಸೀನ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗೋಣ. 23ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಅರ್ಜಿಯನ್ನು ಕೊಡ್ತೀವಿ. ಇಲ್ಲಿ ನೇರವಾಗಿ ನಾವು ಉಲ್ಲೇಖ ಮಾಡ್ತೀವಿ, ಪರವಾನಗಿ ವಿಚಾರ ಅಥವಾ ತೆರಿಗೆ ವಿಚಾರ ಏನೇನು ಅದಕ್ಕೆ ಸಂಬಂಧಪಟ್ಟಂತಿದೆ ಅದನ್ನೆಲ್ಲ ನಮಗೆ ದಯವಿಟ್ಟು ಪರಿಶೀಲನೆ ಮಾಡಿ ದಾಖಲೆಗಳನ್ನು ಒದಗಿಸಿ ಅಂತ ಅಂದ್ಬಿಟ್ಟು ನಾವು ಒಂದು ಮನವಿಯನ್ನು ಕೊಡ್ತೀವಿ. ಆದರೆ ಇಲ್ಲಿನ ನಗರಸಭೆ ಅಧಿಕಾರಿಗಳು ಮಾತ್ರ ಒಬ್ಬರ ಮೇಲೆ ಒಬ್ಬರು ದೂರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಗೋಪಾಲ್ ಅವರು ಮಂಜುನಾಥ್ ಅವ್ರ ಮೇಲೆ ಹೇಳ್ತಾರೆ. ಮಂಜುನಾಥ್ ಅವ್ರು ಕೇಳಿದ್ರೆ ಗೋಪಾಲ್ ಅವರಿಗೆ ನಾನು ವರದಿಯನ್ನು ಸಲ್ಲಿಸಿದ್ದೇನೆ, ಗೋಪಾಲ್ ಅವರು ಈ ಒಂದು ವರದಿಗೆ ಸ್ಪಂದನೆಯನ್ನು ನೀಡಿ ನನಗೆ ಫೈಲ್ನ ಮೂವ್ ಮಾಡಿಕೊಟ್ರೆ ನಾನು ಅದಕ್ಕೆ ಆಕ್ಷನ್ ತಗೊತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಓವರ್ ಆಲ್ ಆಗಿ ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕಮಿಷನರ್ ಸಾಹೇಬ್ರನ್ನ ಕೇಳಿ ಅಂತ ಗೋಪಾಲ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ಈ 23ನೇ ತಾರೀಕು ಫೆಬ್ರವರಿ ಕೊಟ್ಟಂತಹ ಒಂದು ಲಿಖಿತ ರೂಪದ ಒಂದು ಅರ್ಜಿಗೆ ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಮಾಧ್ಯಮದವರಿಗೆ ಸ್ಪಂದನೆ ಸಿಗದಿದ್ದಾಗ ಸಾರ್ವಜನಿಕ ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು. ಆಮೇಲೆ ಒಂದು ಅನಧಿಕೃತ ಕಟ್ಟಡಕ್ಕೆ, ಪರವಾನಗಿ ಇಲ್ಲದಿರುವಂತಹ ಕಟ್ಟಡಕ್ಕೆ, ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಇಲ್ಲದಿರುವಂತಹ ಕಟ್ಟಡಕ್ಕೆ, ಅದರಲ್ಲೂ ಮೇಲಾಗಿ ವಸತಿ ಪ್ರದೇಶದಲ್ಲಿ ಅದಕ್ಕೆ ಅವಕಾಶನೇ ಕೊಡಬಾರ್ದು ಅನ್ನುವಂಥ ನಿಬಂಧನೆಗಳಿದ್ರೂ ಕೂಡ ರಾಜಾರೋಷವಾಗಿ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟನ್ನು ಮಾಡ್ತಾ ಇದ್ದಾರೆ. ವಸತಿ ಪ್ರದೇಶಗಳಲ್ಲಿ ತೊಂದರೆ ಆಗ್ತಾ ಇದೆ, ಪಕ್ಕದಲ್ಲಿ ಸ್ಕೂಲ್ ಇದೆ, ಹಾಸ್ಪಿಟಲ್ ಇದೆ, ಎಲ್ಲವೂ ಇದ್ರೂ ಸಹ ಅದು ಬಹಿರಂಗವಾಗಿ ನಡೀತಾ ಇದ್ರು ಸಹ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ. ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಸರ್. ಈಗ ನಿಮ್ಮ ಅರ್ಜಿಲಿ ನೋಡ್ತಾ ಇದ್ದೀನಿ ನಾನು, ಮಾನ್ಯರೇ ಒಂದು ನಿಮಿಷ, ಇದು ಸರ್ವೆ ನಂಬರ್ 192 ಅಂತಿದೆ. ಸರ್ವೆ ನಂಬರ್ನಲ್ಲಿ ಬಿಲ್ಡಿಂಗ್ ಕಟ್ಟಿದರೆ ಅದು ಸಂಪೂರ್ಣವಾಗಿ ತಹಶೀಲ್ದಾರ್ ಅಂಡರ್ಗೆ ಬರುತ್ತೆ. ಯಾವ ಭೂಮಿ ಕೃಷಿ ಭೂಮಿಯಿಂದ ಕನ್ವರ್ಷನ್ ಆಗಿ ಪ್ಲ್ಯಾನ್ ಅಪ್ರೂವಲ್ ಆಗಿ ನಮ್ಮಲ್ಲಿ ಖಾತೆ ತೆರೆದಿದ್ರೆ ಅಂತಹ ಒಂದು ಜಾಗದಲ್ಲಿ ಅನುಮತಿ ಪಡೆಯದೆ ಪ್ಲ್ಯಾನಿಂಗ್ ಅಪ್ರೂವಲ್ ಇಲ್ಲದೆ ಬಿಲ್ಡಿಂಗ್ ಕಟ್ತಿದ್ರೆ ಅದನ್ನು ನಾವು ಕಂಟ್ರೋಲಿಗೆ ತೊಗೊಳಕ್ಕೆ ಬರುತ್ತೆ. ನಿಮ್ಮ ಅರ್ಜಿಯಲ್ಲಿ ನೀವು ಹೇಳಿದಿರ ಸರ್ವೆ ನಂಬರ್ 192/6A/2 ಅಂತ. ಸೊ ಇದರಲ್ಲಿ ಏನೋ ಒಂದು ವೇಳೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಇದು ಸಂಬಂಧಪಟ್ಟಂಗೆ ನೀವು ಕಂದಾಯ ಅಧಿಕಾರಿಗಳ ಕಚೇರಿನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ನೀವು ಅರ್ಜಿ ಕೊಟ್ಟಿದ್ದೀರಿ, ಅರ್ಜಿ ರಿಸೀವ್ ಮಾಡ್ಕೊಂಡಿದ್ದಾದಮೇಲೆ ನಮ್ಮಲ್ಲಿ ಪ್ಲ್ಯಾನ್ ಅಪ್ರೂವಲ್ ಮಾಡ್ಕೊಬೇಕು. ನಮ್ಮ ಸಿಬ್ಬಂದಿಗಳು ಹೋಗಿದ್ದಾರೆ, ಹೋಗಿ ನಿಮಗೆ ಮಾಹಿತಿನ ಆಲ್ರೆಡಿ ಕೊಟ್ಟಿದ್ದೀರೇನಪ್ಪ? ಏನು ಮಾಹಿತಿ ಕೊಟ್ಟಿದ್ದೀರಾ? ಮಾಹಿತಿ ಕೊಟ್ಟಿದ್ದಾರಾ? ನಮ್ಮಲ್ಲಿ ಇದು ಸರ್ವೆ ನಂಬರ್ ಜಾಗ ಆಗಿರುವುದರಿಂದ ನಾವು ಇದ್ರ ಮೇಲೆ ನಮ್ಮ ಮುನ್ಸಿಪಾಲ್ಟಿ ಆ್ಯಕ್ಟ್ ಅನುಗುಣವಾಗಿ ನಾವು ಆಕ್ಷನ್ ತಗೊಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಒಂದು ವೇಳೆ ಭೂ ಪರಿವರ್ತನೆ ಆಗಿ ನಮ್ಮಲ್ಲಿ ಪ್ಲ್ಯಾನ್ ಅಪ್ರೂವಲ್ ಆಗಿ ನಮ್ಮಲ್ಲಿ ಖಾತೆ ಏನಾದರೂ ಓಪನ್ ಮಾಡಿದ್ದು ಅದರಲ್ಲಿ ಪ್ಲ್ಯಾನ್ ಅಪ್ರೂವಲ್ ಮಾಡ್ಕೊಳದೆ ಕಟ್ಟಡ ಕಟ್ಟಿ ಅವರು ಬಾರು ಗೀರು ಏನಾದರೂ ನಡೆಸ್ತಿತ್ತು ಅಂತಂದರೆ ಅದನ್ನು ಪರಿಶೀಲನೆ ಮಾಡಿ ನಾವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳಕ್ಕೆ ಬರುತ್ತೆ. ಆಮೇಲೆ ಬಾರಿಗೆ ಲೈಸೆನ್ಸ್ ಕೊಡೋದು ನಮಗೆ ಬರೋದೇ ಇಲ್ಲ, ಅದು ಅಬಕಾರಿ ಇಲಾಖೆಗೆ ಬರುತ್ತೆ. ಸೊ ನೀವು ಅರ್ಜಿ ಕೊಟ್ಟಿದ್ದೀರಾ, ರಿಸೀವ್ ಮಾಡ್ಕೊಂಡಿದ್ದೀವಿ, ಇದನ್ನು ಪೂರ್ವ ಫಲ ನೋಡಿದ್ದೀವಿ.
ನೋಡಿದ್ದಾದಮೇಲೆ ಮುಂದಿನ ಹಂತದಲ್ಲಿ ಇನ್ನೂ ಏನಿದೆ ಅದನ್ನು ನಿಮಗೆ ಮಾಹಿತಿ ಓದಿಸೋದಕ್ಕೆ ನಾವು ಸಿದ್ಧ ಮಾಡಿ ಬೇಕಾದ್ರೆ ನಾವು ಒಂದು ಕಾಪಿನ ತಹಶೀಲ್ದಾರ್ಗೂ ಬೇಕಾದ್ರೆ ನಾನು ಇಮಿಡಿಯೇಟ್ ಬರೆಯೋದಕ್ಕೆ ಹೇಳ್ತೀನಿ. ಸರ್, ಈಗ ತಾವು ಹೇಳ್ತಾ ಇದ್ರೆ ಇದು ನಮಗೆ ಬರೋದಿಲ್ಲ, ಅದು ತಹಶೀಲ್ದಾರ್ ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಖಾತೆ ನಿಮ್ಮಲ್ಲೇ ಇದ್ದು ಟ್ಯಾಕ್ಸು ಕೂಡ ನಿಮ್ಮಲ್ಲೇ ಕಟ್ಕೋತಾ ಇದ್ದಾರೆ. ನಿಮ್ಮ ಹಳೆಯ ಒಂದು ಮನೆಯನ್ನು ತೋರಿಸಿ ಆ ಒಂದು ಖಾತೆಯನ್ನು ಮಾಡಿ ಸ್ಟಿಲ್ ಪ್ರಸ್ತುತ ಈಗಲೂ ಸಹ ಖಾತೆ ನಿಮ್ಮಲ್ಲೇ ಇರುವಂಥದ್ದು, ಟ್ಯಾಕ್ಸು ಕೂಡ ನೀವೇ ಕಟ್ಟಿಸ್ಕೋತಾ ಇದ್ದೀರಾ. ಆಮೇಲೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನಗರಸಭೆ, ಆಮೇಲೆ ತಾಲೂಕು ಆಡಳಿತ, ರಿಜಿಸ್ಟರ್ ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್ ಅಂತ ನಾವು ಏನು ಹೇಳ್ತೀವಿ, ಸಬ್ ರಿಜಿಸ್ಟರ್ ಆಫೀಸ್ ಸೇರಿದಂತೆ ಒಟ್ಟು 9 ಇಲಾಖೆಗಳಿಂದ ಪರವಾನಗಿಯನ್ನು ಪಡಬೇಕು. ಆದರೆ ನೀವು ಹೇಳ್ತಾ ಇದ್ದೀರಾ ನಗರಸಭೆಯಿಂದ ನಾವು ಯಾವುದಕ್ಕೂ ಲೈಸೆನ್ಸ್ ಕೊಡೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ಬಿಟ್ಟು. ಮದ್ಯದ ಅಂಗಡಿ ತೆಗೆಯೋದಕ್ಕೋಸ್ಕರ ನಗರಸಭೆ ಕೂಡ ಮುಖ್ಯದ ಒಂದು ಪಾತ್ರವನ್ನು ವಹಿಸುತ್ತೆ. ನಗರಸಭೆ ಕೂಡ ಲೈಸೆನ್ಸ್ ಕೊಡಬೇಕಾಗುತ್ತೆ. ನಿಮ್ಮನ್ನ ಜೊತೆಯಲ್ಲಿ 9 ಇಲಾಖೆಗಳು ಲೈಸೆನ್ಸನ್ನು ಕೊಡಬೇಕು, ಅಲ್ಲಿ NOCಯನ್ನು ಕೊಡಬೇಕು ಬಾರನ್ನು ಮಾಡೋದಕ್ಕೆ. ಯಾವುದೂ ಸಹ ಆಗಿಲ್ಲ. ಇದನ್ನ ನಾವು ಸಹ ನಿಮ್ಮ ಗಮನಕ್ಕೆ ತಂದರೂ ಸಹ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಹೇಗೆ ಸರ್ ಅಂತ ಕೇಳ್ತಾ ಇರೋದು. ನೋಡಿ ಮಾನ್ಯ ಮಾಧ್ಯಮ ಮಿತ್ರರೇ, 192 ಸರ್ವೆ ನಂಬರ್ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಈ ಸರ್ವೆ ನಂಬರು ಭೂ ಪರಿವರ್ತನೆ ಆಗಿಲ್ಲ. ಅಲ್ಲಿ ಹೋಗಿ ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದಾರೆ ಅಂತಂದರೆ ಸರ್ಕಾರದಿಂದ ಅವ್ರು ಯಾವ ರೀತಿ ಅನುಮತಿ ತಗೊಂಡ್ರು ಅನ್ನೋದು ಗೊತ್ತಿಲ್ಲ. ನಮ್ಮಿಂದ ನಾವು NOC ಕೊಡಬೇಕಾಗತ್ತೆ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ನೀವು ಬಾರು ಮತ್ತು ಇದನ್ನು ಓಪನ್ ಮಾಡ್ಕೊಂಡ್ರೆ ಅಂತ. ಆದರೆ ಇದಕ್ಕೆ ನಾವು ಅನುಮತಿ ಕೊಟ್ಟಿರೋದಿಲ್ಲ. ಅರ್ಥ ಆಯ್ತಾ? ಇದು ಸರ್ವೆ ನಂಬರಲ್ಲಿ ಜಾಗದಲ್ಲಿ ಇರೋದ್ರಿಂದ ಇದನ್ನು ಪೂರ್ವಪರ ನಾನು ಇನ್ನೊಂದು ಸತಿ ನೋಡ್ತೀನಿ, ತಹಶೀಲ್ದಾರ್ಗೆ ಪತ್ರ ಬರೀತೀನಿ, ನಂತರ ನಿಮ್ಗೆ ಏನು ಮಾಹಿತಿ ಬೇಕಾದ್ರೆ ನಾವು ಕೊಡೋದಕ್ಕೆ ಕ್ರಮ ವಹಿಸ್ತೀವಿ. ಸರ್, ಈಗ ತಾವೇ ಹೇಳಿದ್ರ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ತಾವೇ ಹೇಳ್ತಾ ಇದ್ದೀರಾ ನಾನು ತಹಶೀಲ್ದಾರ್ ಲೆಟ್ರ್ ಬರೀತೀನಿ ಅಂತ ಹೇಳ್ಬಿಟ್ಟು. ದಾಖಲೆಗಳು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಇಲಾಖೆಯಲ್ಲೇ ಇರೋ ದಾಖಲೆಗಳನ್ನು ಟ್ಯಾಕ್ಸು ನೀವೇ ಕಟ್ಟಿಸ್ಕೊತಾ ಇದ್ದೀರಾ, ಖಾತೆನೂ ನಿಮ್ಮಲ್ಲೇ ಇದೆ, ಎಲ್ಲವೂ ನಿಮ್ಮಲ್ಲೇ ಇದ್ದಾಗ ತಹಶೀಲ್ದಾರ್ ಅವ್ರಿಗೆ ಏನು ಕೊಡ್ತೀರಾ ನೀವು? ಟ್ಯಾಕ್ಸ್ ಕಟ್ಟೋದು ಸೆಲ್ಫ್ ಅಸೆಸ್ಮೆಂಟ್. ಅದು ಟ್ಯಾಕ್ಸನ್ನು ಪ್ರಾಪರ್ಟಿಗಳಿಗೆ ಅವರು ಸ್ವಯರ್ಜಿತವಾಗಿ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಿದೆ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ. ನಾವು ಹೋಗಿ ಏನು ನಾವು ಕಟ್ಟಿ ಅಂತ ನಾವು ಕೇಳೋದಕ್ಕಿಂತ ಮುಂಚಿತವಾಗಿ ಅವರೇ ಸ್ವಯರ್ಜಿತವಾಗಿ ಕಟ್ಬೋದು. ಈಗ ನಾವು ಕಟ್ಟಿ ಅಂತ ಕೇಳೋದು ನಮ್ಮಲ್ಲಿ ಖಾತೆ ಓಪನ್ ಆಗಿರೋ ಹೊತ್ತಾಗಿ ಕೇಳಿರ್ತೀವಿ. ಅವರು ಸ್ವಂತ ಅವರೇ ಸೆಲ್ಫ್ ಅಸೆಸ್ಮೆಂಟಾಗಿ ಕಟ್ಟಿದರೆ ನಾವು ಕಟ್ಟಬೇಡಿ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಇದು ಸರ್ವೆ ನಂಬರ್ ಜಾಗ ಪ್ಯೂರ್ಲಿ. ಅವರೇನೋ ಪ್ರಾಪರ್ಟಿನ ಉಳಿಸ್ಕೊಬೇಕು, ಬಿಲ್ಡಿಂಗ್ ಕಟ್ಕೊಬೇಕು, ಏನೋ ಮಾಡ್ಕೊಬೇಕು ಅಂತೇಳಿ ಅವ್ರು ಮಾಡ್ಕೊಂಡಿರ್ಬೋದು. ಆದರೆ ಸರ್ವೆ ನಂಬರಲ್ಲಿರೋದ್ರಿಂದ ಆ ಒಂದು ಜಮೀನಿನ ಮೇಲೆ ನಮ್ಗೆ ಯಾವುದೇ ರೀತಿ ಇಡ್ತಾ ಇಲ್ಲ. ಇಲ್ಲ ಅಂದರೆ ನಾನು ಆಕ್ಷನ್ ತೊಗೊಳಕ್ಕೆ ಐ ಆಮ್ ರೆಡಿ. ನನ್ನ ಇದಕ್ಕೆ DC ಕನ್ವರ್ಷನ್ ಆಗಿ ಪ್ಲಾನ್ ಅಪ್ರೂವಲ್ ಆಗಿ ಬಂದಿತ್ತು ಅಂತಂದರೆ ಅಲ್ಲಿ ಬಾರ್ ಓಪನ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ನಾನು. ಇದು ಸರ್ವೆ ನಂಬರ್ ಜಾಗದಲ್ಲಿ ಇರೋದ್ರಿಂದ ಅದು ತಹಶೀಲ್ದಾರ್ಗೆ ಪತ್ರ ಬರೋದು, ನಂತರ ನಾನು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಹೇಳಿ. ಸರ್, ಈ ಜಾಗ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ವಿಚಾರವಾಗಿ ಇದು ಸಂಪೂರ್ಣ ನಗರಸಭೆಯ ಆಡಳಿತ ಇದಕ್ಕೆ ಅಧೀನದಲ್ಲೇ ಬರುವಂಥ ಜಾಗ ಅಥವಾ ಅದೊಂದು ರೆವಿನ್ಯೂ ಆಗಿರ್ಬೋದು, ಪ್ರತಿಯೊಂದು ಸಹ ಬರುವಂಥದ್ದು. ಆದರೆ ಇದರಲ್ಲಿ ನೇರ ಹೇಳ್ತಾ ಇದ್ದೀರಿ, ಇದರಲ್ಲಿ ತಾಲೂಕು ಆಡಳಿತ ಅಂದರೆ ತಹಶೀಲ್ದಾರ್ ಕಚೇರಿಯ ಇಲಾಖೆಗಳು ಯಾವುದೂ ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಸಹ ನಾನು ಈಗಾಗಲೇ ಲಗತ್ತಿಸಿ ಕೊಟ್ಟಿದ್ದೀನಿ ಸರ್. ಇಲ್ಲಿ ಏನು ಅವರು ಖಾತೆಯನ್ನು ಮಾಡಿಸ್ಬೇಕಾದ್ರೆ ಹಳೆಯ ಒಂದು ಕಟ್ಟಡವನ್ನು ತೋರಿಸಿ ಖಾತೆ ಮಾಡಿಸ್ಕೊಂಡು ಈಗ 3 ಅಂತಸ್ತಿನ ಬಿಲ್ಡಿಂಗನ್ನು ಕಟ್ಟಿ ಎಲ್ಲವನ್ನ ಕಾನೂನು ಬಾಹಿರವಾಗಿ ಮಾಡಿ ಇಲ್ಲ ನಿಮ್ಮ ಇಲಾಖೆಗೂ ಸಹ ಟ್ಯಾಕ್ಸನ್ನು ಮೋಸ ಮಾಡಿ ಎಲ್ಲವನ್ನೂ ಮಾಡಿದ್ರು. ಇದಕ್ಕೆ ದಾಖಲೆಗಳನ್ನು ಕೊಟ್ಟರೂ ಸಹ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಅಲ್ಲ, ನಿಮ್ಮ ಪ್ರಶ್ನೆ ಕರೆಕ್ಟ್ ಸಮಂಜಸವಾಗಿದೆ ಮಿತ್ರರೇ. ನೀವು ಕೇಳ್ತಿರೋ ಪ್ರಶ್ನೆ ಕರೆಕ್ಟಾಗಿದೆ. ಈಗ ನಂದಿಷ್ಟೇ ಸರ್ವೆ ನಂಬರ್ ಜಾಗ ಆಗಿರೋದ್ರಿಂದ ನೀವು ಕೊಟ್ಟಿರ್ತಕ್ಕಂಥದ್ದನ್ನು ಮತ್ತೆ ಇನ್ನೊಂದ್ಸತಿ ನಾನೇ ಖುದ್ದಾಗಿ ಪರಿಶೀಲನೆ ಮಾಡ್ತೀನಿ. ಅದೇನಾಗಿದೆ ನೋಡಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಸರ್ವೆ ನಂಬರ್ ಜಾಗ ಆಗಿರೋದ್ರಿಂದ ನಾನು ಅದ್ರ ಮೇಲೆ ಹೋಗಿ ಯಾವುದೇ ರೀತಿ ಹಿಡಿತ ಸಾಧಿಸೋಕ್ಕೆ ಬರೋದಿಲ್ಲ. ಸರ್ವೆ ನಂಬರ್ ಜಾಗಕ್ಕೆ ಮೊನ್ನೆ ಕಂದಾಧಿಕಾರಿಗಳಾದಂಥ ಇವರು ಯಾರು ತಹಶೀಲ್ದಾರ್ಗೆ ಅವರು ಸಂಪೂರ್ಣವಾದಂಥ ಪವರ್ ಇರುತ್ತೆ. ನಾನು ಅದನ್ನು ನೋಡ್ತೀನಿ, ನೀವೇನೇನು ಅರ್ಜಿ ಸಲ್ಲಿಸಿದ್ದೀರಾ ಅಂತ ನಾನೇ ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ನಾನು ನಿಮಗೆ ಮಾಹಿತಿ ಕೊಡೋದಕ್ಕೆ ಕ್ರಮ ವಹಿಸ್ತೀನಿ. ಸರ್, ಈಗ NOC ಕೊಟ್ಟಿದ್ದೀರಾ ಸರ್ ಓಲಿ ಬಾರ್ಗೆ ನಗರಸಭೆಯಿಂದ? ನೋಡ್ತೀನಿ, ನೀವು ಇವಾಗ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದೀರಾ, ನಾವು ಆನ್ಲೈನಲ್ಲಿ ಕೊಟ್ಟಿದ್ರೆ ಅದನ್ನು ಚೆಕ್ ಮಾಡಿಬಿಟ್ಟು ನಿಮ್ಗೆ ಅದನ್ನು ಮಾಹಿತಿ ಹೇಳ್ತೀನಿ, ಇವತ್ತೇ ಹೇಳ್ತೀನಿ. ಸೊ ವೀಕ್ಷಕರೇ, ಇದಿಷ್ಟು ನೆಲಮಂಗಲ ನಗರಸಭೆ ಪೌರಾಯುಕ್ತರ ಮಾತಾಗಿತ್ತು. ದಾಖಲಾತಿಗಳ ವಿಚಾರದಲ್ಲಿ ನಾನೊಂದೊಮ್ಮೆ ಪರಿಶೀಲನೆಯನ್ನು ಮಾಡ್ತೀನಿ. ಪರಿಶೀಲನೆ ನಡೆಸಿದ ನಂತರ ನಾನು ಏನು ಮಾಡಬೇಕು ಕಾನೂನುಬದ್ಧವಾಗಿ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದರೂ ನಗರಸಭೆ ಪೌರಾಯುಕ್ತರು ಕೂಡ ಇದರಲ್ಲಿ ಕಾಳಜಿಯನ್ನು ವಹಿಸದೆ ತಾತ್ಸಾರ ಮಾಡಿದಂಥ ಸಂದರ್ಭಗಳಲ್ಲಿ ಮುಂದಿನ ಕಾನೂನು ರೀತಿಯ ಮೇಲ್ವಿಚಾರಣೆ ಆಗಿರ್ಬೋದು ಅಥವಾ ಮೇಲ್ಮನವಿಗೆ ಹೋಗುವಂಥದ್ದಾಗಿರ್ಬೋದು, ಇದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತಾ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.